ನಿಮ್ಮ ಆನ್ಲೈನಲ್ಲಿ ಒಂದು ಕಂಪ್ಲೇಂಟ್ ಬಂದ ಕಾರಣ ಆ ಕಂಪ್ಲೇಂಟ್ನ ಆಧಾರವಾಗಿ ಇವತ್ತು ನಮ್ಮ ಕಮಿಷನರ್ ಮತ್ತು ಇಲಾಖೆಯವರು ತನಿಖೆ ನಡೆಸಿದಾಗ ಫುಡ್ ಐಟಮ್ ಜೊತೆಯಲ್ಲಿ ಪಾಯ್ಸನಸ್ ಫ್ರೂಟು ಕೊಟ್ಟದ್ದು ಕೂಡ ಗಮನಕ್ಕೆ ಬರ್ತದೆ. ಯಾವುದೇ ಕಾಲಕ್ಕೂ ಕೂಡ ಯಾವುದೇ ಒಂದು ಸಂದರ್ಭಕ್ಕೂ ಕೂಡ ಫುಡ್ ಐಟಮ್ನೊಟ್ಟಿಗೆ ಪಾಯ್ಸನಸ್ ಫ್ರೂಟ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ದರ್ ಕಾನ್ ನಾಟ್ ಬಿ ಎ ಫುಡ್. ಇದರ ಬಗ್ಗೆ 2-3 ಕಂಪನಿಗಳನ್ನು ಇವರು ಎನ್ಕ್ವೈರಿ ಮಾಡಿದ ಸಂದರ್ಭದಲ್ಲಿ ಕೆಲವೊಂದು ಕಡೆ FSSAIದು ಸ್ಟೇಟಿನ ಒಪ್ಪಿಗೆ ಇದೆ ಅಂತೇಳಿ ಹಾಕಿದ್ರು. ಅವ್ರು ಕೊಡುವ ತನಕ ಅವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಸೆಂಟ್ರಲ್ನ ಇಲ್ಲಿ ಫುಡ್ ಡೆಸಿಗ್ನ್ ಆಫೀಸರ್ಗೆ ಬರೆದಿದ್ದ ಕೇಂದ್ರದ COಗೆ ನಾವು ಇವತ್ತು ಕಂಪ್ಲೇಂಟ್ ಮಾಡಿದ್ದೇವೆ. ನಿಮ್ಮ ಇಲ್ಲಿ ಅಧಿಕಾರಿ ಇವತ್ತು ಸಮರ್ಪಕವಾಗಿ ಫುಡ್ ಸೇಫ್ಟಿಗೆ ಸಂಬಂಧಪಟ್ಟಾಗೆ ಕೆಲಸ ಮಾಡ್ತಾ ಇಲ್ಲ. ಇವರಿಗೆ ಇವತ್ತು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಆದೇಶ ಮಾಡಿದರೂ ಕೂಡ ರಾಜ್ಯದ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನವರು ಒಂದು ಆದೇಶ ಕೊಟ್ಟಾಗ ಸೆಂಟ್ರಲ್ ಫುಡ್ ಡಿಪಾರ್ಟ್ಮೆಂಟ್ನವರು ತಕ್ಷಣ ಕ್ರಮ ತಗೊಳ್ಳೇಬೇಕು. ಕೆಲಸ ಎಲ್ಲ ಮಾಡಿಕೊಂಡು ಇವರಿಗೆಲ್ಲ ಡೈರೆಕ್ಷನ್ ಕೊಟ್ಟರೆ ಅದನ್ನು ನೋಡಿಕೊಂಡು ತಗೊಳ್ಳೋ ಬದಲು ಇವರು ಸುಮ್ಮನೆ ಇರ್ತಾರಂತ ಹೇಳಿದರೆ ಈ ಅಧಿಕಾರಿಗಳನ್ನು ಇಟ್ಟುಕೊಂಡು ನಮಗೆ ಈ ಫುಡ್ಡಿನ ವ್ಯವಸ್ಥೆ ಸುಧಾರಿಸಲಿಕ್ಕೆ ಸಾಧ್ಯ ಉಂಟಾ? ಆದ ಕಾರಣ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕಂತ ನಾವು ಕೂಡ ಇವತ್ತು ಬರಿತೇವೆ. ಕೆಲವೊಂದು ಸಂಬಂಧಪಟ್ಟಾಗೆ ಕೊಟ್ಟಿದ್ದಿಲ್ಲ ಕಾಪಿ, ಕೆಲವೊಂದು ತಪಾಸಣೆ ಸಂಬಂಧಪಟ್ಟಾಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಧಿಕಾರಿಗಳಂತ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಇವತ್ತು ಫುಡ್ ಸೇಫ್ಟಿ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಡೆಸಿಗ್ನೇಟ್ ಆಫೀಸರ್ ಆಗಿ ನಮ್ಮ ಕಮಿಷನರ್ ಇದ್ದಾರೆ. ಸೆಂಟ್ರಲ್ನ ಕೆಲವೊಂದು ಕಂಪನಿಗಳಿಗೆ ಸೆಂಟ್ರಲ್ ಪರ್ಮಿಷನ್ ಮತ್ತು ಲೈಸೆನ್ಸ್ ಕೊಡೋ ಕಂಪನಿಗಳಿಗೆ ಸೆಂಟ್ರಲ್ನ ಅಧಿಕಾರಿ ಕೂಡ ಇವತ್ತಿದ್ದಾರೆ. ಅಂಥವ್ರು ಉತ್ತಮವಾದ ಅಧಿಕಾರಿ ಹಾಕಬೇಕಂತೇಳಿ ನಾವಿತ್ತು ಸೆಂಟ್ರಲ್ನವರಿಗೆ ನಾವಿತ್ತು ಮನವಿ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಮೊನ್ನೆ ನಮ್ಮ ಅಧಿಕಾರಿಗಳು ಹೋಗಿ ಒಂದು ಸೋಷಲ್ ಮೀಡಿಯಾದಲ್ಲಿ ಮತ್ತು ನಿಮ್ಮ ಆನ್ಲೈನಲ್ಲಿ ಒಂದು ಕಂಪ್ಲೇಂಟ್ ಬಂದ ಕಾರಣ ಆ ಕಂಪ್ಲೇಂಟ್ನ ಆಧಾರವಾಗಿ ಇವತ್ತು ನಮ್ಮ ಕಮಿಷನರ್ ಮತ್ತು ಇಲಾಖೆಯವರು ತನಿಖೆ ನಡೆಸಿದಾಗ ಫುಡ್ ಐಟಮ್ ಜೊತೆಯಲ್ಲಿ ಪಾಯ್ಸನಸ್ ಫ್ರೂಟು ಕೊಟ್ಟದ್ದು ಕೂಡ ಗಮನಕ್ಕೆ ಬರ್ತದೆ. ಯಾವುದೇ ಕಾಲಕ್ಕೂ ಕೂಡ ಯಾವುದೇ ಒಂದು ಸಂದರ್ಭಕ್ಕೂ ಕೂಡ ಫುಡ್ ಐಟಮ್ನೊಟ್ಟಿಗೆ ಪಾಯ್ಸನಸ್ ಫ್ರೂಟ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ದರ್ ಕಾನ್ ನಾಟ್ ಬಿ ಎ ಫುಡ್. ಇದರ ಬಗ್ಗೆ 2-3 ಕಂಪನಿಗಳನ್ನು ಇವರು ಎನ್ಕ್ವೈರಿ ಮಾಡಿದ ಸಂದರ್ಭದಲ್ಲಿ ಕೆಲವೊಂದು ಕಡೆ FSSAIದು ಸ್ಟೇಟಿನ ಒಪ್ಪಿಗೆ ಇದೆ ಅಂತೇಳಿ ಹಾಕಿದ್ರು. ಇನ್ನೊಂದು ಕಡೆ ಸೆಂಟ್ರಲ್ದು FSSAIದು ಸ್ಟಿಕ್ಕರು ಹಾಕಿದ್ದಾರೆ. ಅದಕ್ಕಾಗಿ ಅಂಥವ್ರಿಗೆಲ್ಲ ಕೂಡ ನೋಟಿಸ್ ಕೊಟ್ಟು ಮತ್ತು ಅವ್ರು ಸಮರ್ಪಕವಾದ ಉತ್ತರ ಕೊಡದಿದ್ದ ಕಾರಣ, ಯಾಕೆಂತ ಹೇಳಿದರೆ ನಮ್ಮ ಅಧಿಕಾರಿಗಳು ಸಮರ್ಪಕ ಪ್ರಶ್ನೆ ಕೇಳಿದಾಗ ಸೂಕ್ತವಾಗಿ ಅವರು ಉತ್ತರ ಕೊಡಲಿಲ್ಲ. ಯಾಕೆ ಉತ್ತರ ಕೊಟ್ಟಿದ್ದವ್ರಿಗೆ ಎಲ್ಲಿಂದ ಬರ್ತದೆ ಅಲ್ಲಿ ನೋಡಿ ಅವರನ್ನು ಹಿಡಿಬಹುದು. ಕೊಡದಿದ್ದ ಕಾರಣ ಅವ್ರು ಕೊಡುವ ತನಕ ಅವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಸೆಂಟ್ರಲ್ನ ಇಲ್ಲಿ ಫುಡ್ ಡೆಸಿಗ್ನ್ ಆಫೀಸರ್ಗೆ ಬರೆದಿದ್ದು. ಅಂದರೆ ಅವ್ರು ಬೆಂಗಳೂರಲ್ಲಿ ಇರ್ತಾರೆ. ಅದೇ 24 ಗಂಟೆ ಆದರೂ ಕೂಡ ಅವರು ಕ್ರಮ ಕೈಗೊಳ್ಳದಿದ್ದ ಕಾರಣ ಕೇಂದ್ರದ COಗೆ ನಾವು ಇವತ್ತು ಕಂಪ್ಲೇಂಟ್ ಮಾಡಿದ್ದೇವೆ. ನಿಮ್ಮ ಇಲ್ಲಿ ಅಧಿಕಾರಿ ಇವತ್ತು ಸಮರ್ಪಕವಾಗಿ ಫುಡ್ ಸೇಫ್ಟಿಗೆ ಸಂಬಂಧಪಟ್ಟಾಗೆ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಈ ರೀತಿಯ ವೈಲೆನ್ಸನ್ನು ಫುಡ್ಡಿನ ಜೊತೆಯಲ್ಲಿ ಇವತ್ತು ಪಾಯ್ಸನಸ್ ಫ್ರೂಟನ್ನು ಕೂಡ ಕೊಡೋದು ಗಮನಕ್ಕೆ ಬಂದರೂ ಕೂಡ ಸಮರ್ಪಕವಾದ ವಿವರ ಇಲ್ಲದಿದ್ದರೂ ಕೂಡ ಇವರಿಗೆ ಇವತ್ತು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಆದೇಶ ಮಾಡಿದರೂ ಕೂಡ ರಾಜ್ಯದ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನವರು ಒಂದು ಆದೇಶ ಕೊಟ್ಟಾಗ ಆ ಸೆಂಟ್ರಲ್ ಫುಡ್ ಡಿಪಾರ್ಟ್ಮೆಂಟ್ನವರು ತಕ್ಷಣ ಕ್ರಮ ತಗೊಳ್ಳೇಬೇಕು. ಅವ್ರು ಈ ರೀತಿ ತಗೊಳ್ಳಿಲ್ಲ ಅಂತೇಳಿ ಗಮನ ಕೊಟ್ಟಿದ್ದಾರೆ. ಅವರ ಮೇಲೆ ಅವರು ಕೂಡ ಶೋಕಸ್ ನೋಟಿಸ್ ಜಾರಿ ಮಾಡಿದ್ದಾರೆ ಇದರಲ್ಲಿ. ಅದನ್ನು ನಾನು ಹೇಳಿದೆ ಅಂತ ಹೇಳಿದರೆ ಒಂದು ಉತ್ತಮ ರೀತಿಯಿಂದ ಇವತ್ತು ಸಿಸ್ಟಮ್ ನಡಿಬೇಕಾದ್ರೆ ಇವತ್ತು 2 ಅಧಿಕಾರಿಗಳು ಕೂಡ ಕರೆಕ್ಟಾಗಿರಬೇಕು. ಇಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ಇಷ್ಟೆಲ್ಲ ಕಷ್ಟಪಟ್ಟು ಹೋಗೋದು, ಅದು ಎಷ್ಟೇ ದೊಡ್ಡ ಅವರು ಬಲಿಷ್ಠರಾದರೂ ಕೂಡ ಅದನ್ನು ಮುಂದಕ್ಕೆ ತಗೊಂಡು ಬಂದು ಜನರ ಹಿತದೃಷ್ಟಿಯಿಂದ ಸಮರ್ಪಕವಾಗಿ ಕೆಲಸ ಮಾಡೋದು, ಕೆಲಸ ಎಲ್ಲ ಮಾಡಿಕೊಂಡು ಇವರಿಗೆಲ್ಲ ಡೈರೆಕ್ಷನ್ ಕೊಟ್ಟರೆ ಅದನ್ನು ನೋಡಿಕೊಂಡು ತಗೊಳ್ಳೋ ಬದಲು ಇವರು ಸುಮ್ಮನೆ ಇರ್ತಾರಂತ ಹೇಳಿದರೆ ಈ ಅಧಿಕಾರಿಗಳನ್ನು ಇಟ್ಟುಕೊಂಡು ನಮಗೆ ಈ ಫುಡ್ಡಿನ ವ್ಯವಸ್ಥೆ ಸುಧಾರಿಸಲಿಕ್ಕೆ ಸಾಧ್ಯ ಉಂಟಾ? ಆದ ಕಾರಣ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕಂತ ನಾವು ಕೂಡ ಇವತ್ತು ಬರಿತೇವೆ. ಅದಕ್ಕಾಗಿ ನಾವು ಯಾವ ಈ ಕೆಲಸ ಮಾಡಿದಂಥ ಮತ್ತು ಈ ರೀತಿ ಕ್ರಮ ಕೈಗೊಳ್ಳದಂಥ ಅಧಿಕಾರಿಗಳಿದ್ದರೆ ಅವರ ಮೇಲೆ ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ತಗೊಳ್ಬೇಕಂತ ನಾನು ಇವತ್ತು ನಮ್ಮ ಸಚಿವರಿಗೆ ಕೂಡ ನಾನು ಇವತ್ತು
ರಿಕ್ವೆಸ್ಟ್ ಮಾಡ್ತೇನೆ. ಯಾವುದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದು ಲೈಸೆನ್ಸ್ ನಾವು ಕೊಡ್ತೇವೆ ಸ್ಟೇಟ್, ಕೆಲವೊಂದು ಸಹಿತ ಸೆಂಟ್ರಲ್ ಎಫ್.ಎಸ್. ಕೊಡ್ತಾರೆ. ಮತ್ತು ಅದರ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಸೆಂಟ್ರಲ್ನಿಂದ ಒಬ್ಬ ಡೆಸಿಗ್ನೇಟೆಡ್ ಫುಡ್ ಅಧಿಕಾರಿಗಳು ಇರ್ತಾರೆ. ಯಾವುದೇ ಈ ರೀತಿ ಆದ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಗಳು ಹೋಗಿ ಅದು ಸರಿ ಇಲ್ಲ ಪತ್ತೆ ಹಚ್ಚಿದ್ರು ಕೂಡ ನಮಗೆ ಈ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಡ್ಬೋದು ಈ ಪರಿಸ್ಥಿತಿ ಅಂತೇಳಿ. ಅವರು ಅದನ್ನು ಅಧಿಕೃತ ಆದೇಶ ಮಾಡಬೇಕು. ಅದಕ್ಕೆ ಅವ್ರು 24 ಗಂಟೆ ಮಾಡಲಿಲ್ಲದಿದ್ದ ಕಾರಣ ನಾವು ಕೇಂದ್ರದ ಸಿಒಗೆ ಮುಖ್ಯಸ್ಥರಿಗೆ ಬರೆದಿದ್ದೇವೆ, ನಮ್ಮ ಅಧಿಕಾರಿಗಳು ಬರೆದಿದ್ದಾರೆ. ಅವರು ಅದಕ್ಕೆ ಅವರಿಗೆ ಶೋಕಾಸ್ ನೋಟ್ ಜಾರಿ ಮಾಡಿದ್ದಾರೆ. ಕಾಪಿ ಇದೆಯಲ್ಲ ನಿಮ್ಮ ಹತ್ರ? ಓಕೆ, ಅದು ಯಾವುದು ಕೊಡ್ತಾರೆ ಹೇಳಿದಾರಂತೆ, ಬಟ್ ವಿಲ್ ಸಿ. ಅಲ್ಲ, ನಾವು ಕ್ಯಾನ್ಸಲ್ ಮಾಡಲಿಕ್ಕೆ ಬರ್ದಿದೆ, ಮತ್ತು ಅವ್ರು ಮಾಡಬೇಕಲ್ಲ ಅಫಿಷಿಯಲ್ ಆಗಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.